ಇನ್ನೂ ಆರಂಭವಾಗಿಲ್ಲ ಇವಿಎಂಗಳು. ಸೊ ಅಂಚೆ ಮತಗಳ ಫಲಿತಾಂಶವಷ್ಟೇ ಈಗ ಲಭ್ಯವಾಗಿದೆ. ಇದರಲ್ಲಿ ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆ ಕಡೆಗೆ ಸಂಡೂರಿನಲ್ಲಿ ಅನ್ನಪೂರ್ಣ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇವಿಎಂ ಓಪನ್ ಆದ ನಂತರ ಲೆಕ್ಕಾಚಾರಗಳು ಗೊತ್ತಾಗುತ್ತೆ, ಯಾವ್ಯಾವ ಭಾಗಗಳಲ್ಲಿ ಏನೇನು ಆಗಿದೆ ಕತೆ ಅಂತ ಹೇಳಿ. ಸೊ ಈಗ ಒಂದು ಕಡೆಗೆ ನಿಖಿಲ್ ವರ್ಸಸ್ ಯೋಗೇಶ್ವರ್ ಅನ್ನೋದಕ್ಕಿಂತಲೂ ಅದನ್ನ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅಂತ ಕರಿಬೇಕಾಗತ್ತೆ. ಆ ಕಡೆಗೆ ಸಂಡೂರಿನಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅಂತ ಕರಿಬೇಕಾಗತ್ತೆ. ಶಿಗ್ಗಾವಿಯಲ್ಲಂತೂ ಅದು ಬೊಮ್ಮಾಯಿ ಅವರೇ ಏಕಚಕ್ರಾಧಿಪತ್ಯವಾಗಿ ಮೆರಿತಾರ ಗೊತ್ತಿಲ್ಲ. ಹೇಗೆ ಸಂಡೂರಿನಲ್ಲಿ ಪ್ರಬಲವಾದಂತಹ ಶಕ್ತಿಯನ್ನ ಊರ್ಕೊಂಡು ಕೂತ್ಕೊಂಡಿದ್ದಾರೋ ತುಕಾರಾಮ್ ಅವರು, ಹಾಗೆ ಬೊಮ್ಮಾಯಿ ಅವರು ಕೂಡ ಶಿಗ್ಗಾವಿಯಲ್ಲಿ ಊರ್ಕೊಂಡು ಕೂತ್ಕೊಂಡಿದ್ದಾರೆ. ಬಟ್ ಈ ಬಾರಿ ಶಿಗ್ಗಾವಿಯಲ್ಲಿ ಅದನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗತ್ತಾ, ಮ್ಯಾನೇಜ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತಾ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತಾ ಬೊಮ್ಮಾಯಿ ಅವರಿಗೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಬಟ್ ಲಾಸ್ಟ್ ಟೈಮ್ ಸರ್ ಲೋಕಸಭೆ ಚುನಾವಣೆಯಲ್ಲಿ -8,000 ಪ್ರಹ್ಲಾದ್ ಜೋಶಿ ಅವರಿಗೆ ಟ್ರಯಲ್ ಆಗಿದ್ದು, ಅಂದ್ರೆ ಹಿನ್ನಡೆ ತಂದುಕೊಟ್ಟಂತಹ ಕ್ಷೇತ್ರ ಶಿಗ್ಗಾವಿ. ಸೊ ಸರಿ ತಪ್ಪುಗಳನ್ನ ಸರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕಳೆದ ಬಾರಿಗಿಂತ ಈ ಬಾರಿಗೇನಾಗಿದೆ, ವಕ್ಫ್ ವಿಚಾರದಲ್ಲಿ ಮುಸ್ಲಿಮರು ಒನ್ ಸೈಡೆಡ್ ನಿಂತ್ಕೊಳ್ಳೋದಾದ್ರೆ ಇನ್ನುಳಿದಂತವ್ರು ಕನ್ಸಲ್ಟೇಟ್ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೂ ಕೂಡ ಈ ಚುನಾವಣೆಗೆ ಕಾರಣವಾಗ್ತಾ ಇದೆ. ನಿಮಗೆ ಎಲೆಕ್ಷನ್ ಟೈಮಲ್ಲೇ ವಕ್ಫ್ ವಿಚಾರ ಯಾಕೆ ಬಂತು? ಅದನ್ನ ಪ್ರಯೋಗವಾಗಿ ತಂದಿಟ್ರು, ನಮ್ಮನ್ನ ಒನ್ ಸೈಡ್ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಮುಸ್ಲಿಮರು ಬಂದಂಗೆ ಕಾಣಿಸ್ತಾ ಇತ್ತು. ಅದರಲ್ಲಿ ವಕ್ಫ್ ವಿಚಾರ ಯಾಕೆ ಅಷ್ಟೊಂದು ರೈಸ್ ಆಯ್ತು ಚುನಾವಣೆ ಸಂದರ್ಭದಲ್ಲಿನೇ? ದಟ್ಸ್ ಎ ಸ್ಟ್ರಾಟಜಿ. ಮುಸ್ಲಿಂ ವೋಟ್ಸ್ಗಳು ಕನ್ಸೋಲ್ಡೇಟ್ ಆಗಬೇಕು, ನೋಡಿ ನಾವು ಕೂಡ ಪವರ್ಫುಲ್ ಆಗಿದ್ದೀವಿ, ಈ ಸರ್ಕಾರ ನಮ್ಮ ಜೊತೆಗಿದೆ ಅಂತ ತೋರಿಸಿಕೊಳ್ಳೋಕೆ ವಕ್ಫ್ ವಿಚಾರವನ್ನ ಮುನ್ನಡೆಗೆ ತಂದಂಗಿತ್ತು. ಅದ್ರ ಮುಂಚೆ ಯಾಕೆ ಬರಲಿಲ್ಲ ಆಗಿದ್ದಾಗ 1.5 ವರ್ಷದಿಂದ? ಓಕೆ, ಮಹಾರಾಷ್ಟ್ರದಲ್ಲಿ ನೋಡಿ NDA 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕಾಂಗ್ರೆಸ್ 19 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ಅಂದ್ರೆ ಇಲ್ಲೂ ನೆಕ್ ಟು ನೆಕ್ ಫೈಟ್, ನ್ಯಾರೋ ಫೈಟ್, ಎಕ್ಸ್ಪೆಕ್ಟೆಡ್ ರೀತಿ ನ್ಯಾರೋ ಫೈಟ್ ಕಾಣಿಸ್ತಾ ಇದೆ. ಜಾರ್ಖಂಡ್ ನಲ್ಲಿ NDA 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಹಾರಾಷ್ಟ್ರದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜಸ್ಟ್ ಒಂದು 6 to 7 ಕ್ಷೇತ್ರಗಳಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ನಿರೀಕ್ಷೆ ಇತ್ತು, ಆಮೇಲೆ ಹೆಚ್ಚುವರಿ ಓಟ್ಗಳು ಈ ಸಲ ಆಗಿತ್ತು. ಆಲ್ಮೋಸ್ಟ್ ಒಂದು 85 ಲಕ್ಷ ಜನ, 3.97% ನಷ್ಟು ಹೆಚ್ಚುವರಿ ಓಟ್ ಆಗಿತ್ತು. 85 ಲಕ್ಷ ಜನ ವೋಟರ್ಸ್ ಯಾರಿಗೆ ವೋಟ್ ಹಾಕ್ತಾರೆ, ಯಾರಿಗೆ ಲಾಭ ಆಗುತ್ತೆ ಅಂತ ಒಂದು ಕುತೂಹಲ ಇತ್ತು. ಬಿಕಾಸ್ ಮಹಾರಾಷ್ಟ್ರದ್ದು ಮಮತಾ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಫ್ಯಾಕ್ಟರಿ ಇದೆ. ಕಳೆದ 5 ವರ್ಷದಲ್ಲಿ ಏನಾಗಿದೆ, ಉಪಮುಖ್ಯಮಂತ್ರಿ ಆಗಿರುವಂತವ್ರು ವಿರೋಧ ಪಕ್ಷದ ನಾಯಕರಾಗಿ ಕೂತ್ಕೊಳ್ತಾರೆ, ವಿರೋಧ ಪಕ್ಷದ ನಾಯಕರಾಗಿರುವಂತವ್ರು ಉಪಮುಖ್ಯಮಂತ್ರಿ ಆಗಿ ಕೂತ್ಕೊಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್. ಈ ಜನ ಇದನ್ನ ನೋಡಿ ಬೇಸರಗೊಂಡು ಏನಾದ್ರೂ ಆ ಕಡೆಗೆ ಹಾಕಿದಾರ ಅಥವಾ ಇಲ್ಲ ಇವ್ರು ಮಾಡಿದ್ದೆ ಕರೆಕ್ಟ್ ಇದೆ, ಶಿವಸೇನೆಯವರು ಆ ಕಡೆಗೆ ಹೋಗಬಾರ್ದಾಗಿತ್ತು, ಕಾಂಗ್ರೆಸ್ ಕಡೆಗೆ ಅದು ತಪ್ಪು ಅಂತ ಹೇಳಿ ಆ ಮೆಸೇಜ್ ಅನ್ನ ಕೊಡ್ತಾರ? ಯಾವ ಮೆಸೇಜ್ ಅನ್ನ ಕೊಡ್ತಾರೆ? ಬಾಲಾ ಠಾಕ್ರೆ ಅವ್ರು ಹೇಳಿದ್ ಕರೆಕ್ಟ್, ಉದ್ಧವ್ ಠಾಕ್ರೆ ಮಾಡ್ತಾರೋ ತಪ್ಪು ಅಂತ ಮೆಸೇಜ್ ಅನ್ನ ಕೊಡ್ತಾರ? ಈ ಎಲ್ಲವೂ ಕೂಡ ಇದೆ. ಸೊ ಹಾಗಾಗಿ ಅದು ಇದೆಯಲ್ಲ, ಏನು ಏಕ್ ಹೈ ತೋ ಸೇಫ್ ಹೈ, ಬಟೆಂಗೆ ತೋ ಕಟೆಂಗೆ, ಯಾವ ರೀತಿಯಾಗಿ ಸೇಫ್ ಆಗ್ತಾರ ಅಥವಾ ಇಲ್ವಾ, ಏಕ್ ಹೈ ಆಗ್ತಾರ ಅಥವಾ ಇಲ್ವಾ ಅಂತ ನೋಡ್ಬೇಕಾಗಿದೆ.